ಮುಂದಿನ ಶೀರ್ಷಿಕೆ ಮನಸ್ಸಿನ ಹದ. ಇದೇನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಅನ್ಕೋತೀರಾ? ಕೇಳಿ ಡಿ ವಿ ಜಿ ಏನು ಹೇಳಿದ್ದಾರೆ ಅಂತ, ಮನಸ್ಸನ್ನು ಹೇಗೆ ನಿಯಂತ್ರಣದಲ್ಲಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ. ಸುಮಾರು 4-5 ಪದ್ಯ ಇದೆ. ಮೊದಲನೇದು, ಕುದಿ ಹೆಚ್ಚೆ ವೆಗಟಹುದು ಕಡಿಮೆ ಇರೆ ಹಸಿನಾಥ, ಕದಡಲು ಒಡೆವುದು ಹಾಲು ಸೂಕ್ಷ್ಮವದರ ಹದ, ಅದರ ಒಲೆ ಮನದ ಹದ ಅದನೆಚ್ಚರದಿ ನೋಡು, ಬದುಕು ಸೊಗ ಹದದಿಂದ ಮಂಕುತಿಮ್ಮ. ಇಲ್ಲಿ ಮನಸ್ಸನ್ನು ಹಾಲಿಗೆ ಅಥವಾ ಹಾಲನ್ನು ಕಾಯಿಸೋದಕ್ಕೆ ಹೋಲಿಸ್ತಾರೆ ಅಥವಾ ಉಪಮೆ ಥರ ಬಳಸ್ಕೋತಾರೆ. ಹೇಗಿದೆ ಇದರ ಅರ್ಥ ಅಂದರೆ, ಹಾಲನ್ನು ಕಾಯಿಸುವಾಗ ತುಂಬ ಜಾಗರೂಕತೆಯಿಂದ ಕಾಯಿಸ್ಬೇಕಂತೆ. ಹಿಂದೆ ನಮ್ಮಮ್ಮ ಅಥವಾ ನಮ್ಮ ಅಜ್ಜಿ ಆ ಕಾಲದಲ್ಲಿ ಹಾಲಿಗೋಸ್ಕರನೇ ಒಂದು ಬೇರೆ ಪಾತ್ರನೇ ಇಟ್ಬಿಡ್ತಾಯಿದ್ರು. ಪ್ರತಿದಿನ ಹಾಲನ್ನು ಆ ಪಾತ್ರೆಯಲ್ಲೇ ಹೊಯ್ಸ್ಕೋತಾ ಇದ್ರು, ಅದರಲ್ಲೇ ಕಾಯಿಸ್ತಾ ಇದ್ರು. ಈ ಹಾಲನ್ನು ಕಾಯಿಸುವಾಗ ಸ್ವಲ್ಪ ಉರಿ ಜಾಸ್ತಿ ಮಾಡಿದರೆ ಅದು ಅಡಿ ಹತ್ತುತ್ತೆ ಅಥವಾ ಸೀದು ವಾಸನೆ ಬರುತ್ತೆ. ಸರಿಯಾಗಿ ಕಾಯಿಸದೇ ಇದ್ದರೆ ಹಸಿ ವಾಸನೆ ಬರುತ್ತೆ, ಅದನ್ನು ಕುಡಿಯೋಕ್ಕಾಗಲ್ಲ. ಏನೋ ಆ ಥರ ಅಂತಂದ್ಬಿಟ್ಟು ಸೌಟ್ ಹಾಕಿ ಕದಡ್ಬಿಟ್ರೆ ಅದು ಒಡೆದು ಉಪಯೋಗಕ್ಕೆ ಬರಲ್ಲ. ಬಂಗಾಲಿಗಳು ರಸಗುಲ್ಲ ಮಾಡ್ತಾರೆ ಬಿಡಿ ಒಡೆದ ಹಾಲಿನಲ್ಲಿ, ಅದಿರಲಿ. ಈ ಮನಸ್ಸಿನ ಹದವು ಕೂಡ ಹಾಗೆ ಸೂಕ್ಷ್ಮವಾದದ್ದು ಅಂತ ಈ ಹಾಲು ಕಾಸೋದರ ಜೊತೆಗೆ ಹೋಲಿಸ್ತಾರೆ ಡಿ ವಿ ಜಿ. ಅದನ್ನು ಹುಷಾರಾಗಿ ನೋಡು, ಈ ಹದವಾದ ಮನಸ್ಸು ಬದುಕನ್ನು ಸಂತೋಷವಾಗಿ ಇಡುತ್ತೆ ಅಂತ. ಹಾಗಾದರೆ ಮನಸ್ಸು ಇಷ್ಟು ಸೂಕ್ಷ್ಮ ಆಗಿಬಿಟ್ರೆ ಅದನ್ನು ಕಲುಷಿತವಾಗದಂತೆ, ಬಗ್ಗಡವಾಗದಂತೆ, ಒಡೆದು ಹೋಗದಂತೆ ಕಾಪಾಡೋದು ಹೇಗೆ? ಡಿ ವಿ ಜಿ ಅದಕ್ಕೂ ಉತ್ತರ ಕೊಡ್ತಾರೆ. ಕೊಳದ ಜಲ ನಿನ್ನ ಮನ ಲೋಗರದರೊಳಗಿಳಿಯೇ, ತಳದ ಕಸ ತೇಲುತ್ತ ಬಗ್ಗಡವಾದಹುದು, ಕಲಕದದ್ದದೆ ಕೊಂಚ ಬಿಟ್ಟಿರ್ದೊಡದು ಮರಳಿ, ತಿಳಿಯಹುದು ಶಾಂತಿಯಲ್ಲಿ ಮಂಕುತಿಮ್ಮ. ಯಾವ ಥರ ಹೋಲಿಕೆ ಕೊಡ್ತಾರೆ ಅಂದರೆ, ನಿನ್ನ ಮನಸ್ಸು ಕೊಳದಲ್ಲಿರುವ ಜಲದಂತೆ, ಅಂದರೆ ಅಷ್ಟು ಪ್ರಶಾಂತವಾದ ನೀರಿನಂತೆ. ಆ ನೀರಿನಲ್ಲಿ ಮನಸ್ಸನ್ನು ಇಳಿಸಿದರೆ ಕೆಳಗಡೆ ಇರುವಂತಹ ಕಸ ದಡುಬದಂತಾಗಿ ಮೇಲಕ್ಕೆ ಬಂದು ಬಗ್ಗಡ ಆಗೋಗ್ಬಿಡುತ್ತೆ. ನಿನ್ನ ಮನಸ್ಸು ಕೂಡ ಹಾಗೆ ಆಗೋಗ್ಬಿಡುತ್ತೆ. ಆದರೆ ನೀರಿನ ಗುಣ ನೋಡಿ, ಸ್ವಲ್ಪ ಹೊತ್ತು ಕಲಕದೆ ಅಲುಗಾಡಿಸದೆ ಇಡ್ತು ಅಂತಂದರೆ ಅದು ಹಾಗೆ ಮತ್ತೆ ತಿಳಿಯಾಗತ್ತೆ. ನಮ್ಮ ಮನಸ್ಸು ಕೂಡ ಹಾಗೆ ಸ್ವಲ್ಪ ಶಾಂತಿಯಿಂದ ಇಟ್ಕೊಂಡ್ರೆ ಮತ್ತೆ ತಿಳಿಯಾಗಿ ಸರಿಯಾಗತ್ತೆ ಅಂತನ್ಬಿಟ್ಟು ಅಂತ ಡಿ ವಿ ಜಿ ಹೇಳ್ತಾರೆ. ಅಂದರೆ ಕಲಕ ದದ್ದಜೆ ಕೊಂಚ ಬಿಟ್ಟಿರ್ದೊಡದು ಮರಳಿ, ತಿಳಿಯಹುದು ಶಾಂತಿಯಲ್ಲಿ ಅಂತ. ಅದು ಹೇಗಪ್ಪ ಕಲಕದೇ ಇರೋಕ್ಕಾಗತ್ತೆ? ಯಾಕೆ ಅಂತಂದರೆ, ಈ ಕಲ್ಕೋರು ಯಾರು? ಹೆಂಡತಿ ಆಗ್ಬೋದು, ಮಕ್ಕಳಾಗ್ಬೋದು, ಪಕ್ಕದ ಮನೆಯವರಾಗ್ಬೋದು. ಅವರು ಬಂದು ತಮ್ಮ ವಿಚಾರನ ನಮ್ಮಲ್ಲಿ ಹೇಳಿದಾಗ ನಮ್ಮ ಪ್ರಶಾಂತವಾಗಿರುವಂಥ ಮನಸ್ಸು ಕದಡೋಕೆ ಶುರುವಾಗುತ್ತೆ. ಹಾಗಾದಾಗ ಈ ಮನಸ್ಸನ್ನು ನಿಯಂತ್ರಣಗೊಳಿಸೋದು ಹೇಗೆ? ಅದಕ್ಕೂ ಹೇಳ್ತಾರೆ ಡಿ ವಿ ಜಿ. ನಿಜವಾಗ್ಲೂ ಎಷ್ಟು ಪದ್ಯ ಬರೆದು ಬಿಟ್ಟಿದ್ದಾರೆ ಅಂದರೆ ಮನಸ್ಸಿನ ಬಗ್ಗೆ. ಮನವನಾಳುವುದು ಹಠದ ಮಗುವನಾಳುವನೆಯದೆ, ಇನಿತನಿತು ಸವಿಯುಣಿಸು ಸವಿಕತೆಗಳಿಂದೆ, ಅನುಕೂಲಿಸದದು ಬರಿಯ ಕೂಗು ಬಡಿತಗಳಿನದು, ಇನಿತಿತ್ತು ಮರೆಸಿನಿತ ಮಂಕುತಿಮ್ಮ ಅಂತ. ಇಲ್ಲಿ ಮನಸ್ಸನ್ನು ಹಠದ ಮಗುವಿನ ಹಾಗೆ ಅಂತನ್ಬಿಟ್ಟು ಅಂತ ಹೇಳ್ತಾರೆ. ಹಠ ಮಾಡ್ತಿರುವಂತಹ ಮಗುನ ಉಪಾಯದಿಂದ ಸ್ವಲ್ಪ ಸ್ವಲ್ಪ ಒಳ್ಳೆಯ ತಿಂಡಿನ ಕೊಟ್ಟು ಅಥವಾ ಒಳ್ಳೆಯ ಕತೆಗಳನ್ನು ಹೇಳೋ ಒಲಿಸ್ಕೋತೀವಿ ನಾವು. ಅಮ್ಮ ಆ ಕೆಲಸನ ತುಂಬ ಚೆನ್ನಾಗಿ ಮಾಡ್ತಿರ್ತಾಳೆ. ನಾವು ನಮ್ಮ ಮನಸ್ಸನ್ನು ಸಹ ಒಲಿಸ್ಕೋಬೇಕಂತೆ. ಕೇವಲ ಕೂಗಾಡ್ಬಿಟ್ಟು ಅಥವಾ ಬೈದಾಡ್ಬಿಟ್ಟು ಅಥವಾ ಹೊಡೆದ್ಬಿಟ್ಟು ಮಗುನ ಸಮಾಧಾನ ಮಾಡೋಕ್ಕಾಗಲ್ಲ ರೀ. ಆ ನಿಮಿಷದಲ್ಲಿ ಮಗು ಹೆದರ್ಕೊಂಡು ಸಮಾಧಾನ ಪಟ್ಕೊಂಡಿರ್ಬೋದು, ಆದರೆ ಅದಕ್ಕೆ ಗೊತ್ತಾಗಲ್ಲ ತಾನು ಯಾಕೆ ಹಠ ಮಾಡಿದ್ದೆ, ಅಮ್ಮ ಹೇಗೆ ಸಮಾಧಾನ ಮಾಡಿದ್ಲು, ಆ ಹಠ ಇನ್ನು ಮುಂದೆ ಮಾಡಬಾರ್ದು, ಇದಕ್ಕೆ ಪರಿಹಾರ ಏನು ಅನ್ನೋದು ನಿಜವಾಗ್ಲೂ ಸವಿಯುಣಿಸು ಸವಿಕತೆಗಳಿಂದ ಮಾತ್ರ ಅಂತ ಹೇಳಿ ಅಂತ. ಅಂದರೆ ಈ ಕೆಲಸ ಮಾಡೋದಕ್ಕೆ ಅಮ್ಮನಿಂದ ಮಾತ್ರ ಸಾಧ್ಯ ಅಂತ ಡಿ ವಿ ಜಿ ಹೇಳ್ತಾರೆ. ಅಂದರೆ ಸ್ವಲ್ಪ ನಯವಾದ ಕತೆ ಮತ್ತು ತಿನಿಸುಗಳಿಂದ ಹಠವನ್ನು ಮರೆಯುವಂತೆ ಮಾಡಬೇಕು ಅಂತ. ಯಾವುದೇ ಕಷ್ಟಕ್ಕೆ ಒಂದೇ ಸೂತ್ರ ಇರೋಕ್ಕೆ ಸಾಧ್ಯವಿಲ್ಲ ಸ್ವಾಮಿ. 100 ಮತವೆಹುದು ಲೋಕದುಗ್ರಾಣದಲ್ಲಿ, ಆರಿಸಿಕೋ ನಿನ್ನ ರುಚಿಗೊಪ್ಪುವುದನ್ನದರೊಳ್ ಅಂತ ಡಿ ವಿ ಜಿ ಇನ್ನೊಂದು ಕಡೆ ಹೇಳ್ತಾರೆ. ಅದೇ ಥರ ಈ ಥರ ಮನಸ್ಸಿನ ಹದಕ್ಕೆ ಅಂತಾನು ಮಿಂತಾನು ಮೆಂತೋ ನಿನಗಾದಂತೆ, ಶಾಂತಿಯನ್ನೇ ನೀನರಸು ಮನ ಕೆರಳಿದಂದು, ಸಂತವಿಡುತ್ತೊಮ್ಮೆ ಶಿಕ್ಷಿಸುತ್ತೊಮ್ಮೆ ಶಿಶುವೆಂದು, ಸ್ವಾಂತಮಂ ತಿದ್ದುತಿರು ಮಂಕುತಿಮ್ಮ ಅಂತ ಇನ್ನೊಂದು ಪದ್ಯದಲ್ಲಿ ಹೇಳ್ತಾರೆ. ಹಲವಾರು ಸಲ ಮನಸ್ಸಿಗೆ ಬೇಸರವಾಗಿ ಕೋಪಿಸ್ಕೊಂಡು ಕೆರಳೋದುಂಟು ನಾವು. ಅಂಥ ಸಮಯದಲ್ಲಿ ನಿನಗೆಷ್ಟು ಸಾಧ್ಯವೋ ಅಷ್ಟು ಮನಃಶಾಂತಿಯನ್ನು ನೀನೇ ಹುಡುಕಿಕೊಂಡು ಹೋಗು. ಕೆಲವು ಸಲ ಮನಸ್ಸನ್ನು ಸಮಾಧಾನ ಪಡಿಸ್ತಾ, ಇನ್ನೊಮ್ಮೆ ಮಗುವಿನ ಥರ ಅದನ್ನು ಟ್ರೀಟ್ ಮಾಡ್ತಾ, ಕೆಲವು ಸಲ ಮನಸ್ಸನ್ನು ಶಿಕ್ಷಿಸುತ್ತಾ, ಅಂದರೆ ಅದು ಚೆನ್ನಾಗಿ ಜ್ಞಾಪಕ ಇರಬೇಕು ಅಂತ ನಿನ್ನ ಮನಸ್ಸನ್ನು ನೀನೇ ತಿದ್ಕೋ ಅಂತ ಹೇಳ್ತಾರೆ. ಬಹುಶಃ ಗೊತ್ತಾಗಿರಬೇಕು ಈಗ ನಿಮಗೆ ಮನುಷ್ಯನ ಮನಸ್ಸಿನ ಹದ ಏನು ಅಂತ. ಒಂದು ಕತೆ ಹೇಳಿಬಿಟ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಅವನೊಬ್ಬ ಚೀನಾ ದೇಶದ ಆಳರಸ.
ಅವನಿಗೆ ಸಮುರಾಯ್ ಅಂತ ಕರೀತಾರೆ. ಯುದ್ಧವೊಂದರಲ್ಲಿ ಭಾರೀ ಜಯ ಸಾಧಿಸಿ ಅವನು ತನ್ನ ಪಡೆ ಹಾಗೂ ಪರಿವಾರಗಳೊಂದಿಗೆ ವಾಪಸ್ ತನ್ನ ರಾಜ್ಯಕ್ಕೆ ಬರ್ತಾ ಇದ್ದ. ದಾರಿನಲ್ಲಿ ಒಂದು ಕಾಡು, ಅಲ್ಲಿ ನೋಡ್ತಾನೆ ಒಬ್ಬ ಸನ್ಯಾಸಿ ತಪಸ್ ಮಾಡ್ತಾ ಕೂತಿರ್ತಾನೆ. ಈ ಸಮುರಾಯಿಗೆ ಒಂದು ಸ್ವಲ್ಪ ಆಶ್ಚರ್ಯ ಆಗುತ್ತೆ. ತನ್ನ ಪರಿವಾರನೆಲ್ಲ ಇಲ್ಲೇ ನಿಂತ್ಕೊಳ್ಳಿ ಅಂತ ಹೇಳಿಬಿಟ್ಟು ಅಲ್ಲಿ ನಿಂತು ತಾನು ಕುದುರೆಯಿಂದ ಕೆಳಗಿಳಿದು ಪರಿವಾರದೊಂದಿಗೆ ಆ ಸನ್ಯಾಸಿ ಮುಂದೆ ಹೋಗಿ ಅತಿ ದೀನನಾಗಿ ಕೇಳ್ತಾನೆ, ಸ್ವಾಮಿ, ಸ್ವರ್ಗಕ್ಕೆ ಹೋಗುವಂಥ ದಾರಿ ಯಾವುದು, ನರಕಕ್ಕೆ ಹೋಗುವ ದಾರಿ ಯಾವುದು, ಸ್ವಲ್ಪ ತಿಳಿಸ್ತೀರಾ ಅಂತ. ಆ ಕಣ್ಣು ಮುಚ್ಕೊಂಡು ತಪಸ್ ಮಾಡ್ತಾ ಇದ್ದ ತಪಸ್ವಿ ಕಣ್ಣನ್ನು ತೆಗೆಯೋದೇ ಇಲ್ಲ. ಈ ಸಲ ಸಮುರಾಯ್ ತನ್ನ ಪ್ರಶ್ನೆಯನ್ನು ಸ್ವಲ್ಪ ಜೋರಾಗೆ ಕೇಳ್ತಾನೆ, ಸ್ವರ್ಗಕ್ಕೆ ಹೋಗುವ ದಾರಿ ಯಾವುದು, ನರಕಕ್ಕೆ ಹೋಗುವ ದಾರಿ ಯಾವುದು ಹೇಳ್ತೀರಾ ಅಂತ. ಆಗಲೂ ಈ ಸನ್ಯಾಸಿ ಕಣ್ಣು ತೆಗೆಯೋದೇ ಇಲ್ಲ. ಮೂರನೇ ಸಲ ಸಮುರಾಯ್ ತುಂಬ ಕೋಪದಿಂದ ಆ ಕಾಡೆ ಅದುರು ಹೋಗುವ ಹಾಗೆ ಅಬ್ಬರಿಸಿದಾಗ ಆ ಸನ್ಯಾಸಿ ಕಣ್ಣುಬಿಟ್ಟು ಹೇಳ್ತಾನೆ, ಮೂಢ, ನಿನಗಷ್ಟು ಬುದ್ಧಿ ಇಲ್ವಾ, ನನ್ನ ತಪಸ್ಸನ್ನು ಕೆಡಿಸ್ತಾ ಇದೆಯಾ ಅಂತ ಕೋಪದಿಂದ ಹೇಳಿದಾಗ ಆ ಸಮುರಾಯಿಗೆ ಇನ್ನೂ ಕೋಪ ಬಂದ್ಬಿಡುತ್ತೆ. ನಾನು ರಾಜ, ನನಗೆ ಕೋಪ ಬಂದಿರುವಾಗ ನನಗಿಂತನೂ ಕೋಪ ತೋರಿಸ್ತಾ ಇದ್ದಾನಲ್ಲ ಈ ಸನ್ಯಾಸಿ ಅಂತ ಹೇಳ್ಬಿಟ್ಟು ತಕ್ಷಣ ಏನು ಮಾಡ್ತಾನೆ, ಈ ಸಮುರಾಯ್ ತನ್ನ ಕತ್ತಿಯಿಂದ ತೆಗೆದು ಹೊರೆಯಿಂದ ತೆಗೆದು ಕೊಂದುಬಿಡ್ತೀನಿ ಅಂತ ತೆಗಿತಾನೆ. ಆಗ ಸನ್ಯಾಸಿ ಹೇಳ್ತಾನೆ ನಗ್ತಾ, ನೋಡು, ನೀನು ಕೇಳಿದೆಯಲ್ಲ ಪ್ರಶ್ನೆ, ಈಗ ಉತ್ತರ ಹೇಳ್ತೀನಿ ಕೇಳು ಅಂತ. ಈಗ ತೆಗೆದಿಯಲ್ಲ ಕತ್ತಿನ ಆಚೆಗೆ, ಅದೇ ನರಕಕ್ಕೆ ದಾರಿ ಅಂತ ಹೇಳಿ ಅಂತ. ಸಮುರಾಯಿಗೆ ಒಂಥರ ನಿಜವಾಗ್ಲೂ ಜ್ಞಾನೋದಯ ಆಗಿ ಹೋಗ್ಬಿಡುತ್ತೆ. ಒಂದು ಸ್ವಲ್ಪ ಅರಿವು ತನ್ನ ತಲೆಯೊಳಗೆ ಸೇರ್ಕೋತಾ ಇದೆ ಅಂತ ಅನಿಸುತ್ತೆ. ಸಮುರಾಯಿಗೆ ಅರ್ಥ ಆದಂತಾಗಿ ಆ ಕತ್ತಿನ ತನ್ನ ಹೊರೆ ಒಳಗೆ ಮತ್ತೆ ಇಡಕ್ಕೆ ಹೋಗ್ತಾನೆ. ಆಗ ಸನ್ಯಾಸಿ ಹೇಳ್ತಾನೆ, ಇದೇ ಸ್ವರ್ಗಕ್ಕೆ ಹೋಗುವಂಥ ದಾರಿ ಅಂತ. ನಿಜವಾಗ್ಲೂ ರಾಜಂಗೆ, ಆ ಸಮುರಾಯಿಗೆ ಸಂತೋಷ ಆಗಿಬಿಡುತ್ತೆ. ಇದು ಹೇಗನ್ಸುತ್ತೆ ಅಂತಂದರೆ, ಮನಸ್ಸು ನಮ್ಮ ವಶದಲ್ಲಿದ್ದಾಗ ಸ್ವರ್ಗ ಸೃಷ್ಟಿಯಾಗತ್ತಂತೆ. ಮನಸ್ಸು ನಮ್ಮ ನಿಯಂತ್ರಣ ಕಳ್ಕೊಂಡು ತಪ್ಪಿ ವಿವೇಚನೆ ಕಳ್ಕೊಂಡಾಗ ನರಕ ನಿರ್ಮಾಣವಾಗುತ್ತೆ ಅಂತ ಹೇಳ್ತಾರೆ. ಮನಸ್ಸಿನಿಂದ ಉದಿಸುವ ಯೋಚನೆ ಎಂಬ ದ್ರವ್ಯದಿಂದ ವಿಷವನ್ನು ತಯಾರಿಸ್ಬೋದು, ಅಮೃತ ಕೂಡ ತಯಾರಿಸ್ಬೋದು. ಭಗವಂತ ನಮಗೆ ಸ್ವತಂತ್ರವಾಗಿ ಯೋಚಿಸುವ ಸಾಮರ್ಥ್ಯ ಕೊಟ್ಟಿದ್ದಾನೆ. ಅಂದರೆ ನಾವು ಸ್ವರ್ಗದಲ್ಲಿ ಬದುಕಬೇಕೋ ಅಥವಾ ನರಕದಲ್ಲಿ ಬದುಕಬೇಕೋ ಎಂಬುದನ್ನು ನಾವೇ ನಿಶ್ಚಯಿಸಬೇಕು. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ದ, ಉದ್ಧರೇತ್ ಆತ್ಮನಾತ್ಮಾನಂ ನ ಆತ್ಮಾನಂ ಅವಸಾಧಯೇತ್, ಆತ್ಮೈವ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ವ್ಯಕ್ತಿ ತನ್ನನ್ನು ತಾನೇ ಉದ್ಧಾರ ಮಾಡಿಕೊಳ್ಬೇಕು, ತನ್ನನ್ನು ತಾನು ಕುಗ್ಗಿಸ್ಕೊಳ್ಬಾರ್ದು. ಏಕೆಂದರೆ ತನಗೆ ತಾನೇ ಬಂಧು, ತನಗೆ ತಾನೇ ಶತ್ರು.